ನಾಡಿನ ರೈತರನ್ನ ಕೃಷಿ ಚಟುವಟಿಕೆಗೆ ಪ್ರೇರೇಪಿಸುವ ಉದ್ದೇಶದಿಂದ ಆರಂಭಗೊಂಡಿರುವ ಕಾರ್ಯಕ್ರಮವೇ ಪ್ರಗತಿಪರ ರೈತ. ಕೃಷಿಯಿಂದ ವಿಮುಖರಾಗ್ತಿರುವ ರೈತರಿಗೆ ಕೃಷಿ ಕ್ಷೇತ್ರದ ಮಹತ್ವವನ್ನ ತಿಳಿಸೋದು ನಮ್ಮ ಮೂಲ ಧ್ಯೇಯ. ಈ ಕಾರ್ಯಕ್ರಮಕ್ಕೆ 100 ಎಕರೆ ಜಾಗವುಳ್ಳ ರೈತರೇ ಆಗ್ಬೇಕು ಎಂದೇನಿಲ್ಲ. 2-3 ಎಕರೆ ಜಮೀನನ್ನ ಹೊಂದಿ ಅಲ್ಲಿಯೇ ಸಮಗ್ರ ಕೃಷಿ ಕೈಗೊಂಡು ಯಶಸ್ಸು ಸಾಧಿಸಿದ ರೈತರನ್ನ ಪ್ರಗತಿಪರ ರೈತರ ಸಾಲಿನಲ್ಲಿ ಸೇರಿಸ್ತಾ ಇದ್ದೇವೆ. ಇಲ್ಲಿ ಜಮೀನಿನ ವ್ಯಾಪ್ತಿ ಮುಖ್ಯವಲ್ಲ, ಇರುವ ಜಾಗದಲ್ಲಿ ಕೃಷಿಕ ಸಾಧಿಸಿದ್ದೇನು ಅನ್ನೋದು ಮಾತ್ರ ಮುಖ್ಯ. ಈ ದಿನ ನಾವು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಚಿಂಚಳ್ಳಿ ಗ್ರಾಮದ ಶ್ರೀ ದಯಾನಂದ್ ಅವರೊಂದಿಗೆ ಅವರು ಹೊನ್ನು ಬೆಳೆದಿರೋ ನೆಲದಲ್ಲಿದ್ದೇವೆ. ಅವರು ಕೃಷಿಯ ಬಗ್ಗೆ, ಅದರಲ್ಲೂ ಸಮಗ್ರ ಕೃಷಿಯ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಮನಸ್ಸಿದ್ದರೆ ಬರಡು ಭೂಮಿಯು ಸುಗ್ಗಿಯ ನಾಡಾಗುತ್ತೆ. ಈ ಮಾತನ್ನ ಅಸಾಮಾನ್ಯ ರೈತನನ್ನ ನೋಡಿಯೇ ಹೇಳಿದ್ದಾರೆ ಅನ್ಸುತ್ತೆ. ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ ರೈತರು ತಮ್ಮ ಜಮೀನಿನಲ್ಲಿ 2 ಬೆಳೆಗಳನ್ನ ಬೆಳೆಯೋದು ಸರ್ವೇ ಸಾಮಾನ್ಯ. ಇತ್ತೀಚೆಗೆ ಸಮಗ್ರ ಕೃಷಿಯ ಮಹತ್ವ ಅರಿತಿರುವ ರೈತರು ತಮ್ಮ ಜಮೀನಿನಲ್ಲಿ 10ರಿಂದ 20 ವಿವಿಧ ಬೆಳೆಗಳನ್ನ ಬೆಳೆಯುವ ಮೂಲಕ ಲಾಭ ಗಳಿಸ್ತಾ ಇದ್ದಾರೆ. ಆದರೆ ಇಲ್ಲೊಬ್ಬ ರೈತರಿದ್ದಾರೆ, ಇವರ ಜಮೀನಿನಲ್ಲಿ ನಿಮಗೆ ಸಿಗದ ಬೆಳೆಯೇ ಇಲ್ಲ. ನೀವ್ಯಾಕೆ ಕೃಷಿ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡ್ರಿ ಎಂದು ಕೇಳಿದಾಗ, ಜಗತ್ತಿನಲ್ಲಿರುವ ಎಲ್ಲಾ ಬೆಳೆಗಳನ್ನ ನಾನು ಬೆಳೆಯಬೇಕು ಎಂಬ ಆಸೆಯಿಂದ ಎಂಬ ಉತ್ತರ ನೀಡಿದಾಗಲೇ ತಿಳಿಯುತ್ತೆ ಕೃಷಿ ಕ್ಷೇತ್ರದ ಬಗ್ಗೆ ಅವರಿಗಿರುವ ಆಸಕ್ತಿ, ಸಾಧಿಸಲೇಬೇಕೆಂಬ ಛಲ ಎಂತಹದ್ದು ಅಂತ. ದಯಾನಂದರೇ, ನೀವು ಯಾವಾಗ ಇಲ್ಲಿ ತೋಟ ಮಾಡಲಿಕ್ಕೆ ಬಂದಿದ್ದು? 2012 ಡಿಸೆಂಬರ್ ಸರ್. ನಿಮ್ಮ ನೇಟಿವ್ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರು ಸರ್. ನಮ್ಮ ತಂದೆ ತಾಯಿ ಎಲ್ಲ ಕೃಷಿಕರು, ದೊಡ್ಡಬಳ್ಳಾಪುರದಲ್ಲಿ ಜಮೀನು. ಅಲ್ಲಿ ನಿಮ್ಮ ಜಮೀನು ಆಕ್ಟಿವಿಟೀಸ್ ಏನಿಲ್ಲ? ಅಲ್ಲೂ ಜಮೀನು ಆಕ್ಟಿವಿಟೀಸ್ ಇದೆ ಸರ್, ಅಲ್ಲೆಲ್ಲ ಬೆಚ್ಚಲ ಬೆಳೆಗಳು. ಸೊ ನೀವು ಉದ್ಯೋಗದಲ್ಲಿದ್ದು ಅಲ್ಲಿಂದ ನೀವು ರಿಸೈನ್ ಮಾಡಿ ಇಲ್ಲಿ ಬಂದು ಎಷ್ಟು ಎಕರೆ ತೊಗೊಂಡ್ರಿ? ಇಲ್ಲಿ 40 ಎಕರೆ ಫಸ್ಟ್ ತೊಗೊಂಡಿದ್ದೆ ಸರ್. ನಂತರ ಇಲ್ಲಿ ಮುಂದಿನ ಭಾಗದಲ್ಲಿ ಒಂದು 5 ಎಕರೆ ತೊಗೊಂಡೆ ಸರ್. 45 ಎಕರೆ. ಕೃಷಿಗೆ ಸೂಕ್ತವಾದ ಜಮೀನು ಚಾಮರಾಜನಗರ. ಗಾಳಿ ಬೆಳಕು, ಸೊ ವಾತಾವರಣ ಚೆನ್ನಾಗಿದೆ, ಬಟ್ ಮಣ್ಣಿನ ಫಲವತ್ತತೆ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ಬಂದು ತೊಗೊಂಡಿದ್ದೀರಾ. ಸೊ ತಗೊಂಡು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಥರದ ಬೆಳೆ ಬೆಳೆದಿದ್ದೀರಾ. ಆರ್ಥಿಕವಾಗಿ ನಿಮಗೆ ಬೆಳೀತಾ ಏನಾದ್ರು ನಿಮಗೆ ಸ್ವಲ್ಪ ಪೂರಕವಾಗಿದೆಯಾ? ಸರ್, ಕೃಷಿನಲ್ಲಿ ಏರುಪೇರು ಇದ್ದೇ ಇರುತ್ತೆ ಸರ್. ನನಗೆ ಒಂದು ಬೆಳೆ ಕೈ ತಪ್ಪಿದ್ರು ಮತ್ತೊಂದು ಬೆಳೆನಲ್ಲಿ ನಾನು ದುಡ್ಡು ಮಾಡ್ಕೊಳ್ತಾ ಇದ್ದೀನಿ ಸರ್. ಆರ್ಥಿಕವಾಗಿ ನಮ್ಗೇನು ತೊಂದರೆ ಆಗಿದೆ ಸರ್. ಇಲ್ಲಿವರೆಗೆ ಆರ್ಥಿಕವಾಗಿ ಕೈ ಕಚ್ಚಿಲ್ಲ ಸರ್, ಕೈ ಕಚ್ಚಿಲ್ಲ. ಕೃಷಿ ಕ್ಷೇತ್ರದಲ್ಲಿ ಸಾಧನೆಗೈಯಲು ರಾಜಧಾನಿ ಬಿಟ್ಟು ಹಳ್ಳಿಯಡಿ ಮುಖ. 45 ಎಕರೆ ಪಾಳು ಬಿದ್ದ ಜಮೀನು ಈಗ ಸಮಗ್ರ ಕೃಷಿಯ ಶ್ರೀಮಂತ ನೆಲ. ಅಂದಹಾಗೆ ಇವರು ದಯಾನಂದ್ ಮೂಲತಃ ರಾಜಧಾನಿ ಬೆಂಗಳೂರಿನವರು. ಡಿಪ್ಲೊಮಾ ವಿದ್ಯಾಭ್ಯಾಸ ಮಾಡಿಕೊಂಡಿದ್ದ ದಯಾನಂದ್ ಅವರಿಗೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಉತ್ತಮ ವೇತನದ ಕೆಲಸ ಕೂಡ ದೊರಕಿತ್ತು. ಆದ್ರೆ ದಯಾನಂದ್ ಅವರ ಆಸಕ್ತಿ ಇದಾಗಿರ್ಲಿಲ್ಲ. ಕೃಷಿ ಕ್ಷೇತ್ರದಲ್ಲಿ ತಾನೆಂತಹ ಸಾಧನೆ ಮಾಡಬೇಕು ಅಂದ್ರೆ ಮುಂದಿನ ಯುವ ಪೀಳಿಗೆಗೆ ಕೃಷಿಯ ಬಗ್ಗೆ ಇರುವ ಅಭಿಪ್ರಾಯ ಬದಲಾಗಬೇಕು ಎಂಬ ಮನೋಭಿಲಾಷೆಯನ್ನ ಹೊಂದಿದ್ದ ದಯಾನಂದ್ ತಮ್ಮ ಜೀವನದಲ್ಲಿ ಬಹುದೊಡ್ಡ ನಿರ್ಣಯವೊಂದನ್ನು ಅಂದು ಕೈಗೊಂಡೇ ಬಿಟ್ಟಿದ್ರು. ಬೆಂಗಳೂರನ್ನ ತೊರೆಯುವ ನಿರ್ಧಾರಕ್ಕೆ ಬಂದ ದಯಾನಂದ್ ಅವರು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಚಿಂಚಳ್ಳಿ ಗ್ರಾಮದಲ್ಲಿ ಪಾಳು ಬಿದ್ದಿದ್ದ 45 ಎಕರೆ ಜಾಗವನ್ನ ಖರೀದಿ ಮಾಡಿದ್ರು. ಇದೇ ಪಾಳು ಬಿದ್ದ ಜಾಗ ಮುಂದೊಂದು ದಿನ ಇಡೀ ಕರುನಾಡೆ ತಿರುಗಿ ನೋಡುವಂತಹ ಕೃಷಿ ಜಮೀನಾಗಿ ಬದಲಾಗುತ್ತದೆ ಎಂದು ಯಾರೂ ಊಹಿಸಿರಲು ಸಾಧ್ಯವಿರಲಿಕ್ಕಿಲ್ಲ. ಆದ್ರೆ ದಯಾನಂದ್ ಅವರ ಕನಸು, ಅವರಲ್ಲಿದ್ದ ಛಲ ಅಂತಹದೊಂದು ಸಾಧನೆಗೈಯುವಂತೆ ಮಾಡಿದೆ. ಈಗ ನರ್ಸರಿನಲ್ಲಿ ನಾವು ಹಲವಾರು ತಳಿಗಳು, ನಶಿಸಿ ಹೋಗಿರುವಂಥ ತಳಿಗಳು ಸರ್. ಈಗ ಮಾವಿನಲ್ಲಿ ಉದಾಹರಣೆಗೆ ತಗೋಬೇಕಾದ್ರೆ ಮಾವಿನಲ್ಲಿ ಅನೇಕ ನಶಿಸಿ ಹೋದ ತಳಿಗಳಿದೆ ಸರ್. ನಮ್ಮಲ್ಲಿ ಹಿಂದೆ ನಾವು ಜೀರಿಗೆ ಮಾವಿನಕಾಯಿ ಅಂತ ತಿಂತಾ ಇದ್ವಿ ನಮ್ಮಲ್ಲಿ ಹಳ್ಳಿಗಳಲ್ಲಿ. ಆ ಮಾವಿನಕಾಯಿ ಯಾರೂ ಈಗ ಬೆಳೀತಾ ಇಲ್ಲ, ಆದ್ರೆ ನಮ್ಮಲ್ಲಿ ಆ ತಳಿ ಇದೆ, ಆ ತಳಿನ ಬೆಳೀತಾ ಇದ್ವಿ. ಆಮೇಲೆ ಕಬ್ಬಿನ ಜಲ್ಲೆಯಷ್ಟು ರುಚಿ ಕೊಡುವಂತ ಮಾವಿದೆ, ಆ ಮಾವುಗಳನ್ನೆಲ್ಲ ನಾವು ಸಸಿಗಳು ಮಾಡಿ ನಾವು ಕೊಡ್ತಾ ಇದ್ದೀವಿ. ಅದೇ ರೀತಿ ಬಟರ್ ಫ್ರೂಟು, ನೇರಳೆನಲ್ಲಿ 2 ವಿಧ ಇದೆ. ಒಂದು ಚಿಂತಾಮಣಿ ವೆರೈಟಿ ಒಂದಿದೆ, ಒಂದು ಮಹಾರಾಷ್ಟ್ರದ ಕೊಂಕಣ್ ವೆರೈಟಿ ಒಂದಿದೆ. ಈ ರೀತಿಯಾಗಿ ಅದನ್ನೆಲ್ಲ ಮಾಡ್ಕೊಂಡು ನಾವು ಸಸಿಗಳನ್ನ ನಾವು ಮಾರಾಟ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಈಗ ಕಳೆದ 2 ತಿಂಗಳಿಂದ ನಾವು
ಮೆಡಿಸಿನಲ್ ಪ್ಲಾಂಟ್ಸ್ ಎಲ್ಲಾನು ಹ್ಮ್ ನಾವು ಇಲ್ಲೇ ಕಟಿಂಗ್ಸ್ ಮುಖಾಂತರ ನಾವು ಅದನ್ನ ಮೆಡಿಸಿನ್ ಪ್ಲಾಂಟ್ ಎಷ್ಟು ಏರಿಯಾದಲ್ಲಿ ಹಾಕಿದ್ದೀರಾ? ಈಗ ಬೆಡ್ಸ್ ಮಾಡ್ಕೊಂಡು ನಾವು ಪ್ರದರ್ಶನಕ್ಕೋಸ್ಕರ ಮಾಡ್ಕೊಂಡಿದ್ದೀವಿ. 1 ಎಕರೆ ಅಷ್ಟು ಮಾಡಿದೀವಿ ನಾವು. ಹ್ಮ್ ಈಗ ಅದನ್ನ ಮುಂದಿನ ಹಂತದಲ್ಲಿ ನಾವು ಇನ್ನೂ ಕಲೆಕ್ಷನ್ ತುಂಬಾ ಇದೆ ಸರ್. ಹ್ಮ್ ಎಷ್ಟೋ ಕಳೆ ಅನ್ಬಿಟ್ಟಿದೆ ತೆಗೆದು ಬಿಸಾಕ್ತಾರೆ ಅಂತದನ್ನೆಲ್ಲಾನು ನಾವು. ಇದೆಲ್ಲ ಏನಿದು? ಇದು ದ್ರಾಕ್ಷಿಗಾಗಿ ಚಪ್ರ ಮಾಡಿದ್ದು ಸರ್. ಹ್ಮ್ ದ್ರಾಕ್ಷಿ ನಮ್ಮಲ್ಲಿ ಇಲ್ಲಿ ಮೇಂಟೈನ್ ಮಾಡಕ್ ಆಗ್ಲಿಲ್ಲ ಅನ್ಬಿಟ್ಟಿದೆ. ನಾವು ತರಕಾರಿ ಬೆಳಿತೀವಿ. ಹ್ಮ್ ಈಗ ನಾವು ಸದ್ಯಕ್ಕೆ ಫ್ಯಾಷನ್ ಫ್ರೂಟ್ ಅಂದ್ಬಿಟ್ಟು ಒಂದು ಜ್ಯೂಸ್ ಹಣ್ಣಿದೆ. ಹ್ಮ್. ಆ ಜ್ಯೂಸ್ ಹಣ್ಣನ್ನ ಬೆಳಿತಾ ಇದ್ವಿ. ಈ ಬಾಳೆ ಇದು ಪೂರ್ತಿ ಬಾಳೆ ಹಾಕಿದ್ದೀರಾ ಸ್ವಲ್ಪ? ಹೌದು, ಬಾಳೆ ಎಲ್ಲ ತೆಗ್ದಿದ್ದೀವಿ. ನೀವು ಈ 45 ಎಕರೆನಲ್ಲಿ ಸ್ವಲ್ಪ ಪಾಟ್ ಮಾಡಿ ಒಂದೊಂದು ಹೌದು ಏರಿಯಾ ಮಾಡ್ತಾ ಇದ್ದೀರಾ. ಹೌದು ಸರ್. ಆಮೇಲೆ ಈ ಸಮಗ್ರ ಕೃಷಿ ಏನೋ ಹೆಚ್ಚು ಅಳವಡಿಸ್ಕೊಂಡಿದ್ದೀರಾ? ಸಮಗ್ರ ಕೃಷಿನ ಸರ್ ಸಹಜ ಕೃಷಿ. ಹಾ ಇಲ್ಲಿ ಯಾವುದು ಔಷಧಿ ಹೊಡೆಯೋದಾಗ್ಲಿ ಕಳೆನಾಶಕ ಆಗ್ಲಿ ಯಾವುದೂ ಇಲ್ಲ. ಹಾ ಈ ಒಂದು ಭಾಗ ಬಂದು ನೇರಳೆ ಸರ್. ಇದು ಹಾ, ನೇರಳೆ. ಕೊಂಕಣ್ ವೆರೈಟಿ ನೇರಳೆ. ಹಾ ಇದರಲ್ಲಿ ಈ ಪ್ಲಾಟ್ ಅಲ್ಲಿ ಎಕ್ಸಾಟಿಕ್ ವೆರೈಟಿ ಫ್ರೂಟ್ಸ್ ಇದು. ಹಾ ಇದರಲ್ಲಿ ಬಿಳಿ ನೇರಳೆನೂ ಇದೆ ಸರ್ ಇಲ್ಲಿ ನಮ್ಮಲ್ಲಿ. ಹಾ ಬಿಳಿ ನೇರಳೆ ಒಂದು ಇದೆ, ರಾಮಫಲ, ಲಕ್ಷ್ಮಣ್ ಫಲ, ಸೀತಾಫಲ, ವಾಟರ್ ಆಪಲ್ಸ್ ಒಂದು 5 ತರದ ವಾಟರ್ ಆಪಲ್ಸ್ ಇದೆ ಸರ್. ಇದು ರೆಡ್ ವಾಟರ್ ಆಪಲ್ ಸರ್. ಹ್ಮ್. ಇದು ವಾಟರ್ ಆಪಲ್. ಹ್ಮ್. ಇದು ಒಂದು ಇದು ಶುಗರ್ ಪೇಷಂಟ್ಸ್ಗೆ ತುಂಬಾ ಒಳ್ಳೇದು ಸರ್. ಇದು ಇದರಲ್ಲಿ ಬರೀ ವಾಟರ್ ಕಂಟೆಂಟ್ಸ್ 80% ಇರುತ್ತೆ ಸರ್. ಪಲ್ಪ್ ಒಂದು 20% ಇರುತ್ತೆ ಸರ್. ಇದರಲ್ಲಿ 5 ಬಣ್ಣಗಳಿದೆ ಸರ್ ನಮ್ಮಲ್ಲಿ. ಇದೊಂದು ರೆಡ್, ವೈಟ್, ಗ್ರೀನು, ಬ್ಲ್ಯಾಕ್, ಈ ತರ ಒಂದು 5 ಬಣ್ಣಗಳಿದೆ ಸರ್ ವಾಟರ್ ಆಪಲ್. ಇದೇ ಬೇಕಾದ್ರೆ ಇಲ್ಲಿ ವೈಟ್ ವಾಟರ್ ಆಪಲ್ ಇದೆ ಸರ್, ಬೇಕಾದ್ರೆ ತಗೋಬಹುದು. ಈಗ ಚೆನ್ನಾಗಿರೋದು, ಭಾಳ ಟೇಸ್ಟ್ ಇದೆಯಲ್ಲ? ತುಂಬಾ ಟೇಸ್ಟ್ ಸರ್. ಇಲ್ಲಿ ನಮ್ಮ ಮಣ್ಣು ಇದು ಏನು ಆಕ್ಚುಲಿ? ಇದು ವಾಟರ್ ಆಪಲ್. ಇದು ವಾಟರ್ ಆಪಲ್. ವಾಟರ್ ಆಪಲ್. ಇದು ಇಲ್ಲಿ ನಮ್ಮ ಮಣ್ಣಿಗೆ ಅತ್ಯಂತ ಹೆಚ್ಚಿನ ಐರನ್ ಮತ್ತೆ ಪೊಟ್ಯಾಶ್ ಜಾಸ್ತಿ ಇರೋದ್ರಿಂದ ಇಲ್ಲಿ ರುಚಿನೇ ಬೇರೆ ಸರ್. ಮೆನ್ಯೂರ್ ಜಾಸ್ತಿ ಉಪಯೋಗಿಸ್ತೀರಾ? ನಾನು ಮೆನ್ಯೂರ್ ಹಾಕೋದೇ ಇಲ್ಲ ಸರ್. ಹಾಕೋದೇ ಇಲ್ಲ. ಕೊಟ್ಟಿಗೆ ಗೊಬ್ಬರ, ಸಗಣಿ ಗೊಬ್ಬರ ಏನಿದೆಯೋ ಅದನ್ನ ಡೈಜೆಸ್ಟ್ ಮಾಡ್ತೀನಿ, ಅದನ್ನೇ ನೀರ್ ಮುಖಾಂತರ ಕಳಿಸ್ತೀನಿ ಅಷ್ಟೇ ಸರ್. ನಾನು ಏನೂ ಗೊಬ್ಬರ ಹಾಕಲ್ಲ ಸರ್. ನೀವು ರಸಗೊಬ್ಬರ ಉಪಯೋಗಿಸೇ ಇಲ್ಲ? ಇಲ್ಲ ಸರ್, ಉಪಯೋಗಿಸೇ ಇಲ್ಲ ಸರ್. ಇಷ್ಟೆಲ್ಲ ಬೆಳೆದ್ರೂ ನಿಮ್ಗೇನು ಅದಕ್ಕೆ ಹೋಗ್ಬೇಕು ಅಂತ ಅನ್ಸೇ ಇಲ್ಲ ನಿಮಗೆ? ಇಲ್ಲ, ಇಳುವರಿ ಏನು ಕಡಿಮೆ ಆಯಿತು? ಸ್ಟಾರ್ಟಿಂಗ್ ಇಂದನೂ ನಾನು ಉಪಯೋಗಿಸಿಲ್ಲ ಸರ್. ಮತ್ತು ಇದೆಲ್ಲ ನಿಮ್ಮ ಕೊಲೀಗ್ಸ್ ಅಂತ ಹೇಳ್ಬೋದು ರೈತರಿಗೆ. ಹೌದು ಸರ್. ಏನು ಹೇಳಕ್ಕೆ ಇಚ್ಛೆ ಪಡ್ತೀರಿ ಇವ್ರಿಗೆಲ್ಲ? ಸರ್ ಅವ್ರಿಗೆಲ್ಲ ನಾನು ಪಾಸ್ ಮಾಡಿದ್ರು ಅವ್ರು ತಗೊಳಕ್ ರೆಡಿ ಇಲ್ಲ ಸರ್. ಅವ್ರ ಮನಸ್ಸು ಒಪ್ತಾ ಇಲ್ಲ ಅವ್ರಿಗೆ. ಈಗಲೂ 1 ಮೂಟೆ ಗೊಬ್ಬರ ಕೊಡ್ಬೇಕಂತಾರೆ ಹೊರತು 1 ಲೀಟ್ರ್ ನ್ಯಾನೋ ಯೂರಿಯಾ ಕೊಡಬೇಕು ಅನ್ಸೋದಿಲ್ಲ ಸರ್ ಅವ್ರಿಗೆ. ಆಮೇಲೆ ನಾನು ಉಪಯೋಗಿಸೋದು 1 ಎಕರೆಗೆ 200 ml 100 ರೂಪಾಯಿ ಬಾಟ್ಲನ್ನ ಒಮ್ಮೆ ಔಷಧಿ ಸರ್ ಸ್ಪ್ರೇ ಮಾಡ್ತೀರಾ? 100 ರೂಪಾಯಿ. ನಮ್ಮ ರೈತ ಕಾರ್ಮಿಕರು ಇವರೆಲ್ಲ ನಮ್ಮ ಮ್ಯಾನೇಜರ್ ಸರ್, ಇವ್ರಿಗೆಲ್ಲರಿಗೂ ನಾನು ಹೇಳ್ಕೊಟ್ಟಿದ್ದೀನಿ. ಇವ್ರು ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ರೈತರೆಂದರೆ ತೆಂಗು, ಭತ್ತ, ರಾಗಿ, ನವಣೆ, ಅಡಿಕೆ ಇಂತಹ ಬೆಳೆಗಳನ್ನ ಬೆಳೆಯೋದು ಸರ್ವೇ ಸಾಮಾನ್ಯ. ಆದರೆ ದಯಾನಂದ್ ಅವರ ಕೃಷಿ ಭೂಮಿಯಲ್ಲಿ ಜಗತ್ತಿನ ಮೂಲೆ ಮೂಲೆಯ ಬೆಳೆಗಳು ಬೆಳೆಯುತ್ತವೆ. ಇವರಿಂದ ಬೆಳೆದ ಬೆಳೆಗಳನ್ನ ಖರೀದಿಸಿ ಅದನ್ನ ಮಾರುಕಟ್ಟೆಯಲ್ಲಿ ಮಾರುವ ಮೂಲಕವೇ ಅದೆಷ್ಟೋ ಕುಟುಂಬಗಳು ಬದುಕು ಸಾಗಿಸುತ್ತಿವೆ. ಈ ಮಾರುಕಟ್ಟೆಗೆ ನೀವು ಹೆಚ್ಚು ಹೋಗುವಂತ ಬಂದೆ ಅಥವಾ ಇಲ್ಲೇ ಬಂದು ಎಲ್ಲ ತಗೊಂಡು ಹೋಗ್ತಾ ಇದ್ದೀರಾ? ಗ್ರಾಹಕರಿಗೆ ನೇರವಾಗಿ ಮಾರುಕಟ್ಟೆನೂ ಕೆಲವು ಅಳವಡಿಸ್ಕೊಂಡಿದ್ದೀನಿ ಸರ್. ಆ ನಂತರ ಈ ಒಂದು ಆರ್ಗ್ಯಾನಿಕ್ ಮಾರ್ಕೆಟ್ ಅಂತ ಏನಿದೆಯೋ ಅವ್ರುಗಳು ಸಹ ಇದ್ದಾರೆ. ಆರ್ಗ್ಯಾನಿಕ್ ಮಾರ್ಕೆಟ್ ಅಲ್ಲದೆ ನಮ್ಮಲ್ಲಿ ಮೇಳಗಳಿಗೆ ನಾವು ಸಾಮಾನ್ಯವಾಗಿ ನಾವೆಲ್ಲ ಬೆಳೆಗಳನ್ನು ಮೇಳಗಳಿಗೆ ಕಳಿಸ್ಕೊಡ್ತೀವಿ ಸರ್. ಬೆಂಗಳೂರು, ಮೈಸೂರು, ಇಲ್ಲಿಗೆ ಸಾಮಾನ್ಯ. ಬಟ್ ಜನರಿಗೆ ಒಂದು ಸ್ವಲ್ಪ ನಿಮ್ಮ ಪದ್ಧತಿ ಇಷ್ಟ ಆದಾಗ ಸ್ವಲ್ಪ ನಿಮ್ಮ ಮಾರುಕಟ್ಟೆ ಸುಲಭ ಆಗುತ್ತೆ. ಸುಲಭ ಜಾಸ್ತಿ ಆಗುತ್ತೆ. ಪದೇ ಪದೇ ಕೇಳ್ತಾರೆ ಸರ್. ಪ್ರತಿ ವರ್ಷ ಮಾವು ಬಂದಿದೆಯಾ, ಯಾವಾಗ ಕೊಡ್ತೀರಾ ನೀವು ಅಂತ ಹೇಳ್ತಾರೆ. 1 ತಿಂಗಳು ತಡ ಆಗುತ್ತೆ ಸರ್. ಚಾಮರಾಜನಗರದಲ್ಲಿ ಹಣ್ಣುಗಳು ಬರ್ಬೇಕಾದ್ರೆ 1 ತಿಂಗಳು ತಡವಾಗುತ್ತೆ. 1 ತಿಂಗಳು ಯಾವುದೇ ಬೇರೆ ಮಾವಿನ ಹಣ್ಣಿಂದ ನಮ್ಮಲ್ಲಿ ಕಾಯ್ತಾರೆ. ಹೌದಾ? ಹೌದು, ಖಂಡಿತ ಸರ್. ನಮ್ಮಲ್ಲಿ ಪ್ರಧಾನ ಬೆಳೆಯಾಗಿ ನಾನು ಹೇಳ್ದಂಗೆ ಮಾವು ಒಂದು 25 ವೆರೈಟಿ ಮಾವಿದೆ ಸರ್. ಮಾವು ನಂತರ ಬಟರ್ ಫ್ರೂಟ್ ಒಂದು ಸ್ವಲ್ಪ ಹಾಕಿದ್ದೀನಿ ಸರ್. ಲೆಮನ್, ನಿಂಬೆ ಕಂಟಿನ್ಯೂಸ್ ಆಗಿ ವಾರ ಮಾರ್ಕೆಟ್ಗೆ ಹೋಗ್ತಾ ಇರುತ್ತೆ ಸರ್. ನೀವು ಈಗ ನನಗೆ ಈ ಕಡಿಮೆ ಜಮೀನು 1 ಎಕರೆ 2 ಎಕರೆ ಇರೋರಿಗೆ ಕಮರ್ಷಿಯಲ್ ಆಗಿ ಅವ್ರಿಗೆ ಆದಾಯನೂ ಆಗಬೇಕು, ಕೃಷಿ ಬಗ್ಗೆ ಅವ್ರಿಗೆ ಒಂದು ಆತ್ಮವಿಶ್ವಾಸನೂ ತುಂಬಬೇಕು. ಏನು ಹಾರ್ಟಿಕಲ್ಚರ್ ಏನು ಹೋಗ್ಬೋದು? ಸೊ ಮಾರ್ಕೆಟಲ್ಲಿ ಸ್ವಲ್ಪ ಅನುಕೂಲ ಆಗೋ ಥರದ್ದು ಯಾವ್ದು ಫ್ರೂಟ್ಸ್ ಬೆಳೆದ್ರೆ ಸ್ವಲ್ಪ ಅವ್ರಿಗೆ ಅನುಕೂಲ ಆಗುತ್ತೆ ಸರ್? ತೋಟಗಾರಿಕೆ, ಫಾರೆಸ್ಟು,
ಪಶುಸಂಗೋಪನೆ, ರೇಷ್ಮೆ ಎಲ್ಲವನ್ನು 2 ಎಕರೆನಲ್ಲಿ ಮಾಡಲ್ ಆಗಿ ಮಾಡ್ಬೋದು ಸರ್. ಮಾಡಲ್ ಆಗಿ ಮಾಡ್ಬೋದು, ಪ್ರತಿಯೊಂದನ್ನು ಸೇರಿಸ್ಬೋದು ಸರ್. ಇವತ್ತಿನ ದಿನ ಏನಾಗಿದೆ ಅಂದ್ರೆ ಪ್ರತಿಯೊಂದು ಬಾರ್ಡರ್ಗಳಲ್ಲಿ, ಅಂಚುಗಳಲ್ಲಿ ಹಿಂದೆ ನಮ್ಮ ತಾತನ ಕಾಲದಲ್ಲಿ, ನಮ್ಮ ತಂದೆ ಕಾಲದಲ್ಲೆಲ್ಲ ತೆಂಗಿನ ಮರಗಳನ್ನ ನೆಡೋರು. ತೆಂಗಿನ ಮರದ ಪಕ್ಕದಲ್ಲೇನೆ ಒಂದು ಹಲಸಿನ ಮರ, ಒಂದು ನೇರಳೆ ಮರ, ಈ ರೀತಿ ಎಲ್ಲಾನು ಮೇಂಟೈನ್ ಮಾಡೋರು ಸರ್. ಈಗೇನಾಗಿದೆ, ರೈತರಿಗೆ ಮರಗಳು ಬೆಳೆದ್ರೆ ನೆರಳಾಗಿ ಹೋಗುತ್ತೆ, ಬೆಳೆ ಬೆಳೆಯಕ್ಕಾಗಲ್ಲ ಅನ್ಬಿಟ್ಟು ಎಲ್ಲಾ ಮರಗಳನ್ನು ಕಡ್ದಾಕ್ತಾ ಇದ್ದಾರೆ ಸರ್. ನೆರಳಿಂದ ಎಫೆಕ್ಟ್ ಏನಾಗಲ್ವಾ? ಖಂಡಿತ ಆಗಲ್ಲ ಸರ್. ಸೂರ್ಯ ಒಂದೇ ಕಡೆ ನಿಂತಿರಲ್ಲ ಸರ್. ಏನೋ ನಾವ್ ಇವಾಗ ದಕ್ಷಿಣೋತ್ತರ ಸಾಲುಗಳನ್ನ ಮಾಡ್ಕೋಬೇಕು ಸರ್ ಯಾವಾಗ್ಲೂ. ಈಗ ಇದು ಪಶ್ಚಿಮ, ಇದು ಪೂರ್ವ ಸರ್. ಇದು ಪೂರ್ವದ ಬಿಸಿಲು ಇಲ್ಲಿ ಬಿದ್ದವಾಗ ಅಲ್ಲಿ ನೆರಳು ಬಿದ್ದಿರುತ್ತೆ ಬೆಳಿಗ್ಗೆ, ಸಂಜೆ ಬರುತ್ತೆ ಸರ್. ಅಲ್ಲಿಂದ ಬಂದಾಗ ಅದು ಬಿಸಿಲು ಬಂದಿರುತ್ತೆ, ಬರುತ್ತೆ ಸರ್. ಏನೂ ಆಗೋದಿಲ್ಲ ಸರ್. ಆಮೇಲೆ ದಕ್ಷಿಣೋತ್ತರ ಸಾಲ ಹಾಕೊಂಡ್ರೆ, ಉತ್ತರದಿಂದ ದಕ್ಷಿಣಕ್ಕೆ ಹಾಕೊಂಡ್ರೆ ನಿಮ್ಗೆ ನೆರಳು ಬೀಳೋದೇ ಇಲ್ಲ ಸರ್. ಎಲ್ಲ ಮರದ ಮೇಲೆ ಮರನೇ ನೆರಳು ಹಾಕೊಂಡು ಹೋಗ್ತಾ ಇರುತ್ತೆ ಆ ಸಾಲಲ್ಲಿ ಸರ್. ಆ ಸಾಲಲ್ಲಿ ಏನೂ ಆಗೋದಿಲ್ಲ. ನಮ್ಮ ರೈತರಿಗೆ ಏನಾಗಿದೆ, ಸುಮ್ನೆ ಒಂದು ಮಾತು ಸರ್, ಅದು ತಪ್ಪು ಸರ್. ಅದು ಏನಾಗಿದೆ, ವಾಡಿಕೆ ತರ ಮಾತಾಡ್ಕೊಂಡು ಅದರಿಂದನೇ ಕಷ್ಟ ಅನುಭವಿಸ್ತಾವ್ರೆ ರೈತರು. ಆಮೇಲೆ ರೈತರ ಈಗ ಪ್ರಕೃತಿನೇ ಬದಲಾವಣೆ ಆದ್ರೂ ನಾವು ಬದಲಾವಣೆ ಆಗ್ತಾ ಇಲ್ಲ. ಹೌದು. ಕೃಷಿ ಕ್ಷೇತ್ರದಲ್ಲಿ ಹೊಸ ಇತಿಹಾಸವನ್ನೇ ಬರೆದಿರುವ ದಯಾನಂದ್ ಅವರ ಜಮೀನಿನಲ್ಲಿ ಇರುವ ಬೆಳೆಗಳು ಒಂದೆರಡಲ್ಲ. ಆ ಬೆಳೆಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ, 15 ಎಕರೆ ವ್ಯಾಪ್ತಿಯಲ್ಲಿ ವಿವಿಧ ತಳಿಯ ಮಾವುಗಳು, 2 ಎಕರೆ ಜಾಗದಲ್ಲಿ 200 ಹಲಸಿನ ಮರಗಳು, 1 ಎಕರೆ ವ್ಯಾಪ್ತಿಯಲ್ಲಿ 75 ನಲ್ಲಿ ಗಿಡಗಳು, 125 ನೇರಳೆ ಮರಗಳು, 75 ಬಟರ್ ಫ್ರೂಟ್ ಮರಗಳು, 200 ಲಿಂಬೆ ಗಿಡಗಳು, 250 ತೆಂಗಿನ ಮರಗಳು, 25 ಲಿಚ್ಚಿ, 200 ಅಪ್ಪಿಮಿಡಿ ಮಾವಿನ ಮರಗಳು, ಚಿಕ್ಕು ಮರಗಳು, ಸೀತಾಫಲ ಮರ, 1 ಎಕರೆ ವ್ಯಾಪ್ತಿಯಲ್ಲಿ ಪ್ಯಾಷನ್ ಫ್ರೂಟ್, 1 ಎಕರೆ ವ್ಯಾಪ್ತಿಯಲ್ಲಿ ಮಹಾಗನಿ, ಸಿಲ್ವರ್ ಓಕ್ ಸೇರಿದಂತೆ 1 ಎಕರೆ ವ್ಯಾಪ್ತಿಯಲ್ಲಿ ಅರಣ್ಯ ಪ್ರದೇಶ. ಹಬ್ಬಬ್ಬ, ಹೇಳ್ತಾ ಹೋದ್ರೆ ಈ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತೆ. ಇದು ಬೇರೆ ರೈತರದಲ್ಲ? ಇದು ಬೇರೆ ರೈತರು ಸರ್. ನಾವು ಗುತ್ತಿಗೆಗೆ ತಗೊಂಡಿದೀವಿ. ಈಗ 8 ಎಕರೆ ಅರ್ಶನ ಹಾಕಿದ್ವಿ. ಗುತ್ತಿಗೆಗೆ ತಗೊಂಡಿದ್ದೀರಾ? ಹೌದು ಸರ್. ಅಷ್ಟೊಂದಲ್ಲಿ 1 ಎಕರೆಗೆ ಏನು ಎಕ್ಸ್ಪೆಂಡಿಚರ್ ಬೀಳುತ್ತೆ? ಅರ್ಶನಕ್ಕೆ ಮಿನಿಮಮ್ 20,000 ಬೇಕು ಸರ್ 1 ಎಕರೆ. ಹೌದು. ವರ್ಷದ ಬೆಳೆನಾ ಅದು? 8 ರಿಂದ 9 ತಿಂಗಳು ಸರ್. 8 ರಿಂದ 9 ತಿಂಗಳು ಬೇಕು. 20,000. ಈಗೇನು ರೇಟ್ ಪ್ರಕಾರ ರೇಟ್ ಭಾಳ ವೇರಿಯೇಷನ್ ಆಗುತ್ತಾ? ಇಲ್ಲ, ಇವಾಗ ಲಾಸ್ಟ್ ಇಯರ್ ಇಂದ 16,000 ರೂಪಾಯಿ 15,000 ರೂಪಾಯಿಗೆ ನಡೀತಾ ಇದೆ ಕ್ವಿಂಟಾಲು. ಹೌದು. ಅದೇ ವ್ಯಾಲ್ಯೂ ಅಡಿಷನ್ ನಾವು 150 ರೂಪಾಯಿಂದ 200 ರೂಪಾಯಿವರೆಗೂ ಸೇಲ್ ಮಾಡ್ತಾರೆ ಸರ್. ಈಗ ಎಕರೆಗೆ ನಾವು 20,000 ಖರ್ಚು ಬೀಳುತ್ತೆ, 40,000 ನ್ಯಾಚುರಲ್ ಆಗಿ ಮಾರಿದ್ರೆ ಆಗುತ್ತೆ. ಮೌಲ್ಯವರ್ಧನೆ ಮಾಡಿದ್ರೆ ಎಷ್ಟಾಗ್ಬೋದು ಎಕರೆಗೆ? ಮೌಲ್ಯವರ್ಧನೆ ಆಯ್ತು ಅಂತ ಹೇಳಿದ್ರೆ 1.5 ಲಕ್ಷ ರೂಪಾಯಿವರೆಗೂ ಸಂಪಾದನೆ ಮಾಡೋ ಅವಕಾಶ ಇದೆ. ಈಸಿಲಿ ಒಂದೊಂದು ಪ್ರೋಸೆಸ್ ಒಂದು 50,000 ರೂಪಾಯಿ ಖರ್ಚು ಬರುತ್ತೆ. 1.5 ಅಂದ್ರೆ 50,000, 20,000, 70,000 ಆಯ್ತು. ಇನ್ನು 80,000 ಪ್ರಾಫಿಟ್ ಆಗುತ್ತೆ. ಹಾಗೆ ಮಾರಿದ್ರೆ 20,000 ಸಿಗುತ್ತೆ. ಇದು ಮಾಡಿದ್ರೆ 70,000 ರಿಂದ 80,000 ಸಿಗುತ್ತೆ. 80,000 ರೂಪಾಯಿ ಖಂಡಿತ ಸಿಗುತ್ತೆ. ದಯಾನಂದ್ ಅವರ ಕೃಷಿ ಸಾಧನೆ ಕೇವಲ ಇಷ್ಟೇ ಎಂದು ಭಾವಿಸಬೇಡಿ. ಏಕೆಂದ್ರೆ ಇವರು ಕೃಷಿ ಭೂಮಿಯಲ್ಲಿ ಮೋಡಿ ಮಾಡಿರುವ ಜಾದೂಗಾರ ಎಂದು ಹೇಳಿದ್ರೆ ತಪ್ಪಾಗೋದಿಲ್ಲ. ಸಾಂಪ್ರದಾಯಿಕ ಬೆಳೆಗಳನ್ನ ಹೊರತುಪಡಿಸಿ ಲೆಮನ್ ಗ್ರಾಸ್, ಪಾಮರೋಜಾ, ಧವಲದಂತಹ ಅಪರೂಪದ ಬೆಳೆಗಳನ್ನ ಬೆಳೆದಿದ್ದಾರೆ. ಅವುಗಳನ್ನ ಸುಗಂಧಯುಕ್ತ ದ್ರವ್ಯಗಳ ತಯಾರಿಕೆಯಲ್ಲಿ ಬಳಸೋದು ವಿಶೇಷ. ಇದು ಮಾತ್ರವಲ್ಲದೆ ಸಾಂಪ್ರದಾಯಿಕ ಹಾಗೂ ಆಧುನಿಕ ಯಂತ್ರಗಳ ಎಣ್ಣೆ ತಯಾರಿಕಾ ಗಾಣವನ್ನು ಹೊಂದಿರುವ ದಯಾನಂದ್ ಅವರು ತೈಲ ತಯಾರಿಕಾ ಕ್ಷೇತ್ರದಲ್ಲೂ ಪಾರುಪತ್ಯ ಸಾಧಿಸಿದ್ದಾರೆ. ಇದೇನ್ ಗಿಡ ಇದು? ಇದು ಪಾಮರೋಸಾ ಅಂತ ಸರ್. ಈ ಆಯಿಲ್ನ ನಾವು ಮಸಾಜ್ಗಳಿಗೆ ಉಪಯೋಗಿಸ್ತೀವಿ ಸರ್. ತೆಂಗಿನೆಣ್ಣೆ ಜೊತೆನಲ್ಲಿ ಇದನ್ನೊಂದು ಪರ್ಸೆಂಟೇಜ್ ಹಾಕೊಂಡು ಮಸಾಜ್ ಮಿಕ್ಸ್ ಮಾಡಿ ಮಸಾಜ್ ಮಾಡಿದ್ರೆ ನೋವೆಲ್ಲ ನಿವಾರಣೆ ಆಗುತ್ತೆ ಸರ್. ಇದು ಮೇಯ್ನ್ ಆಗಿ ಮಸಾಜ್ಗೆ ಹೋಗೋದು ಸರ್. 4,000 ರೂಪಾಯಿ ನೀವು ಬೆಳೆದು ಸರ್ ಇದನ್ನೆಲ್ಲ ಅಲ್ಲಿ ಯಾಕೆ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ? ಹೌದು ಹೌದು. ಇದು ಮತ್ತೆ ಗಿಡ ಅದೇ ಹುಟ್ಟುತ್ತೆ? ಹೌದು ಸರ್. ಇದ್ರಿಗೆ ಮಲ್ಟಿ ಕಟ್ ಸರ್. ಇದು ಇವಾಗ ಇಲ್ಲಿವರೆಗೂ ಕಟ್ ಮಾಡ್ಬಿಡ್ತೀವಿ ಬುಡಕ್ಕೆ, ಪುನಃ ಬರುತ್ತೆ ಸರ್. ಇದು ಈಗಾಗ್ಲೇನೆ 1.5 ವರ್ಷ ಆಗಿದೆ ಸರ್ ಇದನ್ನ ಹಾಕಿ. ನಾವು ಪ್ರತಿ 3 ತಿಂಗಳಿಗೊಂದ್ಸಾರಿ ಬೆಳೆ ಬರ್ತಾ ಇರುತ್ತೆ. 3 ತಿಂಗಳಿಗೊಂದ್ಸಾರಿ ಇದು ಎಕ್ಸ್ಟ್ರಾಕ್ಟ್ ಹೌದು ಹೌದು. ಇದು ತಗೊಳ್ಳಿ ಸರ್. ಇದು ಮಾತ್ರ ವಾಸನೆ, ಇದು ಇಲ್ಲಿಗೆ ವಾಸನೆ ಬರ್ತಾ ಇದೆ. ಹೌದು ಸರ್ ಹೌದು. ತುಂಬಾ ಕೈ ಮುಟ್ಟಿದ್ರೆ ವಾಸನೆ ಸರ್ ಇದು. ಇದು ನಮ್ಮ ಆಲ್ ಔಟ್ಗಳು, ಈ ನೈಟ್, ಗುಡ್ ನೈಟ್, ಆಲ್ ಔಟ್ ಎಲ್ಲ ಉಪಯೋಗಿಸ್ತಾರೆ ಸರ್. ಅದಕ್ಕೆ ಉಪಯೋಗಿಸೋದು ಇದು ಸರ್. ಇದು ಸಿಟ್ರೋಡೋರಾ ಅಂದ್ಬಿಟ್ಟು ಮಸ್ಕಿಟೋ ರಿಪೆಲೆಂಟ್. ಒಣಮೆಣಸು, ಅರಿಶಿನ, ಮೊರಿಂಗಾಗಳನ್ನ ಬೆಳೆಯುವ ದಯಾನಂದ್ ಅವರು ತಮ್ಮದೇ ಸ್ವಂತ ಸೋಲಾರ್ ಟನಲ್ ವ್ಯವಸ್ಥೆಯನ್ನು ಹೊಂದುವ ಮೂಲಕ ಈ ಬೆಳೆಗಳನ್ನ ಬೆಳೆದು ತಾವೇ ಒಣಗಿಸಿ ಕೃಷಿ ಮಾರುಕಟ್ಟೆಗೆ ತಲುಪಿಸುವ ಕಾರ್ಯ ಮಾಡ್ತಿದ್ದಾರೆ. ಸೊ ಅದು ಎಲ್ಲ ಕಾಣುತ್ತೆ ಸರ್. ಇದು ಕಡಲೆಕಾಯಿ ಹೊಡೆಯೋ ಮೆಷಿನ್ ಸರ್. ಗ್ರೇಡಿಂಗ್ ಆಗಿ ಸಪರೇಟ್ ಆಗಿ ಕಲ್ಲುಗಳೇನ ಇದ್ರೆ ಕಲ್ಲುಗಳು ಸಪರೇಟ್ ಆಗುತ್ತೆ. ಇದು ಅರ್ಶನ ಪ್ರೊಸೆಸಿಂಗ್ ಮೆಷಿನ್ ಸರ್. ಇದು ಅರ್ಶನ.
ಅರ್ಶನ ಪ್ರೋಸೆಸಿಂಗ್, ಇದು ರಾಗಿ ಕ್ಲೀನಿಂಗ್ ಸರ್. ರಾಗಿ ಕ್ಲೀನಿಂಗ್ ಮಾಡ್ತಾರೆ. ಸೊ ಕೃಷಿ ಇಲಾಖೆಯಿಂದ ಸಬ್ಸಿಡಿ ಕೊಟ್ಟರು ಸರ್. ಇದು ಅಲ್ಲಿಂದ ಹಾಕಿದ್ರೆ ಅಲ್ಲಿ ಬಂದು ಇಲ್ಲಿಗೆ ಬಂದು ಇಲ್ಲ ಸರ್, ಇಲ್ಲಿ ಕಡಲೆಕಾಯಿ ಹಾಕ್ಬೇಕು ಸರ್. ಇಲ್ಲಿ ಹೋಗಿ ಇಲ್ಲಿ ಕಡಲೆಕಾಯಿ ಮಿಷಿನ್ ಅಲ್ಲಿಗೆ ಹೋದ್ರೆ ಇಲ್ಲಿ ಹೊಡೆಯುತ್ತೆ ಸರ್. ಅಲ್ಲಿ ಒಂದು ಪೈಪ್ ಇದೆ ನೋಡಿ ಸರ್, ಆ ಪೈಪ್ ಹೊರಗಡೆ ಒಂದು ರೂಮ್ ಮಾಡಿದ್ದೀವಿ. ಆ ರೂಮಲ್ಲಿ ಹೋಗಿ ಸಿಪ್ಪೆ ಎಲ್ಲ ಬಿದ್ದೋಗುತ್ತೆ, ಬೀಜ ಮಾತ್ರ ಇಲ್ಲಿ ಬರುತ್ತೆ. ಇದು ಶೇಕರ್ ಸರ್, ಇದು ಶೇಕ್ ಆಗುತ್ತೆ, ಒಂದ್ರಿ ಮಾಡೋ ಥರ. ಹೌದು, ಒಂದರಿ ಥರ ಮಾಡಿ ಇಲ್ಲಿ ಸಣ್ಣದೆಲ್ಲ ಇಲ್ಲಿ ಬಂದ್ಬಿಡುತ್ತೆ ಸರ್. ಸಣ್ಣದೆಲ್ಲ ಈ ತೂತಿದೆಯಲ್ಲ ಸರ್, ಈ ತೂತಲ್ಲಿ ಈ ತೂತ್ಗಿಂತ ಸಣ್ಣ ಇರೋದು ಇದ್ರೊಳಗೆ ಹೊರಟೋಗುತ್ತೆ ಸರ್. ಹೊರಟೋಗಿ ಇಲ್ಲಿ ಬೇರೆ ಬೇರೆ ಬಂದ್ಬಿಡುತ್ತೆ. ಒಂದೇ ಸೈಜ್ ಮಾತ್ರ ಇಲ್ಲಿ ಬಂದು ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ ಸರ್. ಆಡುಮುಟ್ಟದ ಸೊಪ್ಪಿಲ್ಲ ಅನ್ನೋ ಮಾತಿದೆ. ಬರಡು ಭೂಮಿಯಲ್ಲಿ ಕೃಷಿ ಕ್ರಾಂತಿ ಕೈದ ದಯಾನಂದ್ ಅವರ ಯಶೋಗಾಥೆಯನ್ನ ಕೇಳ್ತಾ ಇದ್ರೆ ಈ ಗಾದೆ ಮಾತು ಇವರಿಗೆಂದೇ ಬರುತ್ತಂತಿದೆ. ಯಾಕಂದ್ರೆ ದಯಾನಂದ್ ಅವರ ಯಶಸ್ವಿ ಕೃಷಿ ಜೀವನ ಇಲ್ಲಿಗೆ ಮುಗಿಯುವುದಿಲ್ಲ. ಅವರು ರೇಷ್ಮೆ ಕೃಷಿಯಲ್ಲಿಯೂ ಸಾಧನೆಗೈದ ಮಹಾನ್ ಛಲವಾದಿ ಅಂದ್ರೆ ತಪ್ಪಾಗೋದಿಲ್ಲ. ರೇಷ್ಮೆ ಹುಳುಗಳನ್ನ ಸಾಕಿರುವ ದಯಾನಂದ್ ಅವರು ಇದರಲ್ಲೂ ಯಶಸ್ಸು ಕಂಡಿದ್ದಾರೆ. ಕ್ರಾಪು ಮತ್ತು ಸಾಯಲ್ಲು ಗ್ರೌಂಡು ಮೇಂಟೆನೆನ್ಸು ಒಂದು 25 lakhs ಆಗುತ್ತೆ ಅಂತ ಹೇಳಿದ್ದೀರಾ. ಇಯರ್ಲಿ ಏನು ಪ್ರಾಫಿಟ್ ನಿಮ್ಗೆ ನೆಟ್ ಪ್ರಾಫಿಟ್ ಸಿಗುತ್ತೆ? ಪ್ರಾಫಿಟ್ ಅತಿ ಹೆಚ್ಚು ಅಂತ ಹೇಳಲಿಕ್ಕಾಗಲ್ಲ ಸರ್. ಒಂದು 60 ರಿಂದ 70 ಲಕ್ಷ ರೂಪಾಯಿವರೆಗೂ ಲಾಭಾಂಶ ಇದ್ದೇ ಇರುತ್ತೆ ಸರ್ ಪ್ರತಿ ವರ್ಷ. ಹೌದು, ಮೌಲ್ಯವರ್ಧನೆ, ಹಣ್ಣುಗಳ ಎಲ್ಲ ಖರ್ಚು ಕಳೆದು ಹೌದು ಬಹಳ ಲೀಸ್ಟ್ ಅಂದ್ರೂ 50-60 ಲಕ್ಷ ಸಿಗುತ್ತೆ. 50-60 ಲಕ್ಷ. ಹೋದ ವರ್ಷ ಮಾವಿನಲ್ಲಿ ಒಂದೇ ಒಂದು ಕೆಜಿನೂ ನಾವು ಹಣ್ಣು ಮಾರ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಬಿಸಿಲು ಹೆಚ್ಚಾಗಿ ಒಂದು ಹಣ್ಣು ಬರಲಿಲ್ಲ. ಅದೆಲ್ಲ ಅನ್ಫೋರ್ಸಿನು, ನಮಗೆ ಗೊತ್ತಾಗದೇ ಇರುವಂತದ್ದು ಇದ್ದೇ ಇರುತ್ತೆ ಸರ್ ಪ್ರಕೃತಿ ವೈಪರೀತ್ಯದಲ್ಲಿ. ಅದನ್ನೆಲ್ಲ ತೊರೆದ್ರೆ 50 ರಿಂದ 60 ಲಕ್ಷ ರೂಪಾಯಿ ಆದಾಯ ಅಂತೂ ಅಂದ್ರೆ ನಿಮ್ಮ ಸಣ್ಣ ಪುಟ್ಟ ಮನೆ ಖರ್ಚು ಕಳೆದಿ. ಹೌದು, ನಮ್ಮ ಖರ್ಚೆಲ್ಲಾನು ಬಹಳ ಮಿನಿಮಮ್ ಇಲ್ಲಿ ಖರ್ಚೆಲ್ಲಾನು. ಈಗ ಹೊಸದಾಗಿ ಏನಾದ್ರೂ ಮಾಡಬೇಕು, ಸೆಟಪ್ ಮಾಡಬೇಕು ಅಂದಾಗ ಮಾತ್ರ ನಮಗೆ ಖರ್ಚು ಬರೋದು ಸರ್. ಈಗ ಆಟೋಮೇಶನ್ ಮಾಡಬೇಕು ಅಂತಿದ್ದೀವಿ ಮುಂದಿನ ಹಂತದಲ್ಲಿ. ನೀರೆಲ್ಲಾನು ತಂತಾನೆ ಅದೇ ಹೋಗ್ಬೇಕು ಅಂತ ಅದೊಂದು ಮಾಡ್ಬೇಕು ಅಂತಿದೀವಿ. ಅಂತ ಸಂದರ್ಭದಲ್ಲಿ ನಮ್ಗೆ ಸ್ವಲ್ಪ ಹೆಚ್ಚಿನ ಖರ್ಚು. ಕೃಷಿ ಕ್ಷೇತ್ರವಾಯ್ತು, ತೈಲೋತ್ಪನ್ನವಾಯ್ತು, ಸುಗಂಧ ದ್ರವ್ಯವಾಯ್ತು, ರೇಷ್ಮೆ ಕೃಷಿಯಲ್ಲಿಯೂ ಪಾರುಪತ್ಯ ಸಾಧಿಸಿದ್ದಾಯ್ತು. ಇಲ್ಲಿಗೆ ದಯಾನಂದ್ ಅವರ ಕೃಷಿ ಜೀವನದ ಪರಿಚಯವಾಯಿತು ಎಂದುಕೊಂಡ್ರೆ ನಿಮ್ಮ ಊಹೆ ತಪ್ಪು. ಏಕೆಂದ್ರೆ ದಯಾನಂದ್ ಅವರು ಇದನ್ನು ಮೀರಿ ಪ್ರಾಣಿ ಸಾಕಾಣಿಕೆಯಲ್ಲಿಯೂ ಮುಂಚೂಣಿಯಲ್ಲಿದ್ದಾರೆ. ಜಾನುವಾರುಗಳ ಸಾಕಾಣಿಕೆಯಲ್ಲೂ ಸೈ ಎನ್ನಿಸಿಕೊಂಡಿರುವ ದಯಾನಂದ್ ಅವರು ದೇಸಿ ಹಸುಗಳು, ಕುರಿಗಳು, ಮೇಕೆಗಳು ಹಾಗೂ ಕತ್ತೆಗಳನ್ನ ಹೊಂದಿದ್ದಾರೆ. ಈ ಪ್ರಮಾಣದಲ್ಲಿ ಬೆಳೆಗಳನ್ನ ಬೆಳೆಯುವ ದಯಾನಂದ್ ವರ್ಷದ ಎಲ್ಲಾ ಕಾಲದಲ್ಲಿಯೂ ಹೇಗೆ ನೀರಾವರಿ ಸವಾಲನ್ನ ಎದುರಿಸುತ್ತಿದ್ದಾರೆ ಎಂಬ ಪ್ರಶ್ನೆ ಮೂಡೋದು ಸಹಜ. 1 ಎಕರೆ ವ್ಯಾಪ್ತಿಯಲ್ಲಿ ಸ್ವಂತ ಕೆರೆಯನ್ನ ನಿರ್ಮಿಸಿಕೊಂಡಿರುವ ಈ ಯಶಸ್ವಿ ಕೃಷಿಕ ನೀರಾವರಿ ಸಮಸ್ಯೆಗೆ ಈ ಮೂಲಕ ಪರಿಹಾರ ಕಂಡುಕೊಂಡಿದ್ದಾರೆ. ಈ ಕೆರೆಯ ಸುತ್ತ ತರಹೇವಾರಿ ಬಿದಿರುಗಳನ್ನ ಹೊಂದಿರುವ ದಯಾನಂದ್ ಬಿದಿರು ಕೃಷಿಯಲ್ಲಿಯೂ ಪಾರುಪತ್ಯ ಸಾಧಿಸಿದ್ದಾರೆ. ಸ್ವಂತ ಬೋರ್ವೆಲ್ಗಳು, ಕೃಷಿ ಹೊಂಡಗಳು, ಸ್ಪ್ರಿಂಕ್ಲರ್ಗಳ ನಿರ್ಮಾಣದ ಮೂಲಕ ತಮ್ಮ 45 ಎಕರೆ ಜಮೀನಿನಲ್ಲಿ ಜಲಧಾರಿಯ ಕೊರತೆಯಾಗದಂತೆ ನೋಡಿಕೊಂಡಿದ್ದಾರೆ. ಕೃಷಿ ಇಲಾಖೆ ಕೂಡ ದಯಾನಂದ್ ಅವರಿಗೆ ನೆರವಾಗಿದ್ದು ಒಂದು ಕೃಷಿ ಹೊಂಡ ಹಾಗೂ ಸ್ಪ್ರಿಂಕ್ಲರ್ ಪೈಪ್ಗಳ ಖರೀದಿಗೆ ನೆರವು ನೀಡಿದೆ. ನೀರು ಈಗ ಮಳೆ ಕಡಿಮೆ ಆದಾಗ ನೀವು ಏನು ಮಾಡ್ತಾ ಇದ್ದೀರಾ? ನೀರು ಕಡಿಮೆ ಆದವಾಗ ಇರೋದ್ರಲ್ಲಿ ಮ್ಯಾನೇಜ್ ಮಾಡ್ತಾ ಇದೀವಿ. ಇಲ್ಲ, ನೀವೇನೋ ಒಂದು ನಾನು ಕೇಳಿದ್ದೆ, ಏನೋ ಒಂದು ಕಟ್ಟೆ ಮಾಡ್ಕೊಂಡಿದ್ದೀರಾ ಅಂತ. ನೀರು ಸಂಗ್ರಹಕ್ಕೆ ಕೃಷಿ ಹೊಂಡಗಳು 6 ಕೃಷಿ ಹೊಂಡಗಳು ಮಾಡಿದ್ದೀನಿ ಸರ್. ನೀವು 6 ಕೃಷಿ ಹೊಂಡ ನಮ್ಮ ಇಲಾಖೆಯಿಂದಾನೇ ತಗೊಂಡಿದ್ದೀರಾ? 2 ಮಾತ್ರ ನನ್ಗೆ ಕೊಟ್ಟಿದ್ದಾರೆ ಸರ್. ಇನ್ನು 3 ನೀವೇ ಮಾಡ್ಕೊಂಡಿದ್ದೀರಾ ಸ್ವಂತ? ನಾನೇ ಮಾಡ್ಕೊಂಡು. ಸೊ 2 ಮಾತ್ರ ಸರ್ಕಾರದಿಂದ ಸಬ್ಸಿಡಿ ಮೂಲಕ ಮಾಡ್ಕೊಂಡಿದ್ದೀರಾ? ಹೌದು. ಸೊ ಒಟ್ಟು ನಿಮ್ಮ 50 ಎಕರೆಯಲ್ಲಿ 6 ಕೃಷಿ ಹೊಂಡ ಇದೆ. 6 ಕೃಷಿ ಹೊಂಡ ಇದೆ. 6 ಕೃಷಿ ಹೊಂಡದಿಂದ 50 ಲಕ್ಷ ಲೀಟರ್ ಸಂಗ್ರಹ ಆಗುತ್ತೆ. ಈ ಮಳೆ ಏಟ್ ಕೊಟ್ಟಾಗ ಆ ಕೃಷಿ ಹೊಂಡದಿಂದ ನಿಮ್ಗೆ ಉಪಯೋಗ ಆಗುತ್ತೆ. ಖಂಡಿತ ಆಗುತ್ತೆ. ಎಲ್ಲೂ ನಿಮ್ಗೆ ಎಂತ ಸಮಸ್ಯೆ ಬಂದಾಗ್ಲೂ ಬೆಳೆ ಹಾಳಾಗುವಂತ ಪದ್ಧತಿ, ನೀರಿಂದ ಹಾಳಾಗುವಂತ ಪದ್ಧತಿ ಬಂದಿಲ್ಲ? ಇಲ್ಲ, ನೀರಿಂದ ಸಮಸ್ಯೆ ಖಂಡಿತನೂ ಇಲ್ಲ ಸರ್. ದಶಕಗಳ ಹಿಂದೆ ಖರೀದಿ ಮಾಡಿದ ಬರಡು ಜಾಗವೊಂದು ಈಗ ಚಿನ್ನ ಬಿತ್ತುವ ಜಮೀನಾಗಿದೆ. ರೈತ ಮನಸ್ಸು ಮಾಡಿದ್ರೆ ಎಂತಹ ಕ್ರಾಂತಿಯನ್ನಾದರೂ ಮಾಡಬಲ್ಲ ಎಂಬುದಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಬೇರೊಂದಿಲ್ಲ. ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ಹಂಬಲವಿರುವವರಿಗೆ ಇವರು ಸ್ಫೂರ್ತಿ ಅಲ್ವಾ? ಮನಸ್ಸಿನಲ್ಲಿ ಮಾರ್ಗವಿದೆ ಎಂದ್ರೆ ಇದೇ ಅಲ್ವೇ? ಕೃಷಿ ಬದುಕಿನಲ್ಲೂ ಸಹ ಸ್ಥಿರತೆಯನ್ನು ಕಾಣಲಿಕ್ಕೆ ಸಾಧ್ಯ ಅನ್ನೋದು ದಯಾನಂದರ ಒಂದು ಪ್ರಾರಂಭದಿಂದ ಇಲ್ಲಿವರೆಗೆ ಅವರ ಅನುಭವದ ಮಾತುಗಳನ್ನ ನಾನು ಕೇಳಿದೆ. ಅವರು ತುಂಬ ಒಂದೇ ಸಲ ಶ್ರೀಮಂತನಾಗಬೇಕು ಅನ್ನೋ ಒಂದು ಇರೋರಿಗೆ ಕಷ್ಟ ಆಗುತ್ತೆ. ಶ್ರಮದಲ್ಲಿ
ನಾವು ಕನಿಷ್ಠ ಮಟ್ಟದ ಬದುಕನ್ನು ಕಟ್ಕೋಬೋದು ಅಂದರೆ ಕೃಷಿ ಭಾರ ಆಗಲ್ಲ. ಇಷ್ಟೆಲ್ಲ 45 ಎಕರೆ ಜಮೀನಲ್ಲಿ ಅವರು ಟೆಕ್ನಾಲಜಿನೂ ಉಪಯೋಗಿಸ್ಕೊಂಡು ಅವರೇ ಸ್ವತಃ ಸೂಪರ್ವೈಸನ್ ಮಾಡ್ಕೊಂಡು ಇಷ್ಟು ಬೆಳೆ ಬೆಳೀಲಿಕ್ಕೆ ಅವರು ಮ್ಯಾಕ್ಸಿಮಮ್ 25 ಲಕ್ಷ ರೂಪಾಯಿ ಎಕ್ಸ್ಪೆನ್ಸ್ ಆಗ್ಬೋದು ವರ್ಷಕ್ಕೆ. ಬಟ್ ಇದೆಲ್ಲ ಖರ್ಚು ಕಳೆದು ಒಂದು ಭಾಳ ಕನಿಷ್ಠ ಪ್ರಮಾಣದಲ್ಲಿ ಅಪ್ ಆ್ಯಂಡ್ ಡೌನಲ್ಲಿ ಒಂದು 50ರಿಂದ 60 ಲಕ್ಷ ರೂಪಾಯಿ ಸೇವ್ ಆಗುತ್ತೆ ಅಂತಾರೆ. ನೆಮ್ಮದಿ ಜೀವನ ಅಲ್ಲ. ವ್ಯವಸಾಯಕ್ಕೆ ತೊಡಗಿಸ್ಕೊಂಡ್ರೆ ಇವ್ರ ಕಾಲದಲ್ಲಿ ಪ್ರಾರಂಭ ಮಾಡಿದಾಗ ಹೆಚ್ಚು ಸರ್ಕಾರದ ಸಬ್ಸಿಡಿ ತೊಗೊಂಡಿಲ್ಲ. ಇವತ್ತು ಭಾಳಷ್ಟು ಸರ್ಕಾರ ಸಬ್ಸಿಡಿ ಕೊಡ್ತಾ ಇದೆ. ಇದನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಇನ್ನೂ ಅವರಿಗೆ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ. ರೈತರು ಸ್ವಲ್ಪ ಆಲೋಚನೆ ಮಾಡಬೇಕು, ಬದಲಾವಣೆ ಆಗಬೇಕು, ಆದರೆ ಎಲ್ಲವೂ ಒಳ್ಳೆಯದು.